ರಾಷ್ಟ್ರಕವಿ ಕುವೆಂಪು ಕುಟುಂಬದಿಂದ ಅತಿ ದೊಡ್ಡ ನಿರ್ಧಾರ. ರಾಜ್ಯ ಸರ್ಕಾರ ಕೊಡಲು ಮುಂದಾಗಿದ್ದ 10 ಕೋಟಿ ರೂಪಾಯಿಯನ್ನ ತಿರಸ್ಕಾರ ಮಾಡಿದೆ. ರಾಷ್ಟ್ರಕವಿ ಕುವೆಂಪು ಕುಟುಂಬದಿಂದ ಅತಿ ದೊಡ್ಡ ನಿರ್ಧಾರವಿದು. ರಾಜ್ಯ ಸರ್ಕಾರ ಕೊಡಲು ಮುಂದಾಗಿದ್ದ 10 ಕೋಟಿ ರೂಪಾಯಿ ತಿರಸ್ಕಾರ. ಮೈಸೂರು ಕುವೆಂಪು ನಿವಾಸವನ್ನ ಮಾರಾಟ ಮಾಡಲ್ಲ, ಮಾರಾಟ ಮಾಡುವ ಬದಲು ಮ್ಯೂಸಿಯಂ ಮಾಡುತ್ತೇವೆ. ಉದಯ ರವಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಿಲ್ಲ. ಉದಯ ರವಿ ಮನೆಯನ್ನ ನಾವೇ ಮ್ಯೂಸಿಯಂ ಮಾಡ್ತೇವೆ. ಅಶ್ವವೇಗ ನ್ಯೂಸ್ಗೆ ಕುವೆಂಪು ಅಳಿಯ ಚಿದಾನಂದ ಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಎಲ್ಲಿ ಹಣ ಹಾಕುತ್ತವೆಯೋ ಅಲ್ಲಿ ಆಗುವ ಕೆಲಸಗಳು ಹಾಳಾಗುತ್ತವೆ. ಪೂರ್ಣಚಂದ್ರ ತೇಜಸ್ವಿ ಅವರ ಮಾತನ್ನ ನೆನಪಿಟ್ಟುಕೊಳ್ಳಿ. ಸರ್ಕಾರದ ಹಣ ತಿರಸ್ಕರಿಸಿ ಎಂದು ಮನವಿ ಮಾಡಿದ್ದ ಕುವೆಂಪು ಅಭಿಮಾನಿಗಳ ಮನವಿಗೆ ಓಗೊಟ್ಟು ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಕುಟುಂಬದಿಂದ ಅತಿ ದೊಡ್ಡ ನಿರ್ಧಾರವಿದು. ರಾಜ್ಯ ಸರ್ಕಾರ ಉದಯಗಿರಿ ನಿವಾಸವನ್ನ ತನ್ನಗೆ ಕಬಳಿಸಿಕೊಂಡು 10 ಕೋಟಿ ರೂಪಾಯಿ ಕೊಡೋದಕ್ಕೆ ಮುಂದಾಗಿತ್ತು. ಆದರೆ ಇದೀಗ ರಾಷ್ಟ್ರಕವಿ ಕುವೆಂಪು ಅವರ ಕುಟುಂಬ ತಿರಸ್ಕಾರ ಮಾಡಿದೆ. ನಾವು ಉದಯಗಿರಿ ನಿವಾಸವನ್ನ ಮಾರಾಟ ಮಾಡೋದಿಲ್ಲ, ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಿಲ್ಲ. ಉದಯ ರವಿ ಮನೆಯನ್ನ ನಾವೇ ಮ್ಯೂಸಿಯಂ ಮಾಡ್ತೇವೆ, ವಸ್ತು ಸಂಗ್ರಹಾಲಯವನ್ನ ಮಾಡ್ತೇವೆ. ಅಶ್ವವೇಗ ನ್ಯೂಸ್ಗೆ ಕುವೆಂಪು ಅಳಿಯ ಚಿದಾನಂದ ಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಎಲ್ಲಿ ಹಣ ಹಾಕುತ್ತವೆಯೋ ಅಲ್ಲಿ ಆಗುವ ಕೆಲಸಗಳು ಹಾಳಾಗುವುದು ಖಂಡಿತ. ಸೊ ಹಾಗಾಗಿ ಏನು ಕುವೆಂಪು ಅವರ ಮೈಸೂರಿನಲ್ಲಿ ಕುವೆಂಪು ಅವರ ಉದಯ ನಿವಾಸ ಇದೆಯೋ ಅದನ್ನ ನಾವೇ ಅಲ್ಲಿ ವಸ್ತು ಸಂಗ್ರಹಾಲಯ ಮಾಡ್ತೇವೆ. ಅದನ್ನ ಯಾವ ಸರ್ಕಾರಕ್ಕೆ ನಾವು ಹಸ್ತಾಂತರ ಮಾಡೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಹಣವನ್ನ ತಿರಸ್ಕರಿಸಿ ಎಂದು ಮನವಿ ಸಹಿತ ಕುವೆಂಪು ಅಭಿಮಾನಿಗಳು ಮಾಡಿದ್ರು. ಸೊ ಅದರಂತೆಯೇ ಇದೀಗ ನಾವು ಸರ್ಕಾರಕ್ಕೆ ಈ ಒಂದು ಮನೆಯನ್ನ ಹಸ್ತಾಂತರ ಮಾಡೋದಿಲ್ಲ, ಈ ಮನೆಯನ್ನ ನಾವೇ ವಸ್ತು ಸಂಗ್ರಹಾಲಯ ಮಾಡ್ಕೊಳ್ತೇವೆ, ನಾವೇ ಅಲ್ಲಿ ಇದನ್ನ ಪ್ರದರ್ಶನಕ್ಕೆ ಅಲ್ಲಿ ಏರ್ಪಾಡವನ್ನ ಮಾಡ್ತೇವೆ. ಸೊ ಹಾಗಾಗಿ ಸರ್ಕಾರಕ್ಕೆ ಇದನ್ನ ಹಸ್ತಾಂತರ ಮಾಡೋದಿಲ್ಲ. ಯಾಕಂದ್ರೆ ಇದರಲ್ಲಿ ಕುವೆಂಪು ಅವರ ನೆನಪುಗಳಿದಾವೆ. ಕುವೆಂಪು ಅವರು ಎಷ್ಟೋ ಕೃತಿಗಳನ್ನ ರಚಿಸಿದ್ದಾರೆ. 60 ವರ್ಷ ಇದರಲ್ಲಿ ಬಾಳಿ ಬದುಕಿದ್ದಾರೆ. ಅಲ್ಲಿ ಎಷ್ಟೋ ಕನಸುಗಳಿದಾವೆ, ಅಲ್ಲಿ ಎಷ್ಟೋ ನೆನಪುಗಳಿದಾವೆ. ಇದನ್ನ ನಾವು ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಿಲ್ಲ ಅಂತ ಇದೀಗ ಕುವೆಂಪು ಅವರ ಅಳಿಯ ಹೇಳಿರುವಂಥದ್ದು. ಸೊ ಹೀಗಾಗಿ ರಾಷ್ಟ್ರಕವಿ ಕುವೆಂಪು ಕುಟುಂಬದಿಂದ ಅತಿ ದೊಡ್ಡ ನಿರ್ಧಾರ. ಸರ್ಕಾರ ಈ ಹಿಂದೆ ಸಹಿತ ಹೇಳಿತ್ತು, ಇದನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ನಿಮಗೆ ಇಂತಿಷ್ಟು ಹಣವನ್ನ ಕೊಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಕುವೆಂಪು ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಇದನ್ನ ನೀವು ಸರ್ಕಾರಕ್ಕೆ ಕೊಡಬೇಡಿ, ಯಾಕಂದ್ರೆ ದುಡ್ಡಿಗೆ ನೀವು ಆಸೆಯನ್ನ ಪಡಬೇಡಿ. ದುಡ್ಡಿಗೆ ಆಸೆಯನ್ನ ಪಟ್ಟು ಕುವೆಂಪು ಅವರ ನೆನಪುಗಳನ್ನ, ಕುವೆಂಪು ಅವರ ಸಿಹಿ ಒಂದು ನೆನಪುಗಳನ್ನ, ಅಲ್ಲಿ ಎಷ್ಟೋ ಕೃತಿಗಳನ್ನ ರಚಿಸಿದ್ದಾರೆ. ಅವರ ಒಂದು ಇತಿಹಾಸ ದಾಖಲೆ ಏನಿತ್ತು ಅದನ್ನ ನೀವು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದಾಗುತ್ತೆ. ಸೊ ಹಾಗಾಗಿ ನೀವು ಇದನ್ನ ಹಸ್ತಾಂತರ ಮಾಡಬೇಡಿ ಅಂತ ಎಷ್ಟೋ ಕುವೆಂಪು ಅವರ ಅಭಿಮಾನಿಗಳು ಈ ಕುರಿತಾಗಿ ಮಾತನಾಡಿದ್ರು. ಅದರಂತೆಯೇ ಇದೀಗ ಅಭಿಮಾನಿಗಳಿಗೆ ಮತ್ತು ಅದರ ಜೊತೆಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಏನು ಬರ್ತಾ ಇತ್ತಲ್ವಾ ವಿಚಾರ, ಒಂದು ದುಡ್ಡಿನ ಆಸೆಗಾಗಿ ಈ ಒಂದು ಮನೆಯನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನ ನಾವು ಯಾವುದೇ ರೀತಿಯಾಗಿ ಮಾಡ್ತಾ ಇಲ್ಲ, ಇದನ್ನ ನಾವೇ ಮ್ಯೂಸಿಯಂ ನಡೆಸ್ತೀವಿ. ಯಾಕಂದ್ರೆ ಇಲ್ಲಿ ಕುವೆಂಪು ಅವರ ಎಷ್ಟೋ ಕೃತಿಗಳನ್ನ ರಚಿಸಿದ್ದಾರೆ, ಅವರ ಎಷ್ಟೋ ನೆನಪುಗಳಿದಾವೆ. ಸೊ ಹೀಗಾಗಿ ಈ ಒಂದು ಮನೆಯನ್ನ ನಾವು ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಿಲ್ಲ ಅಂತ ಇದೀಗ ಕುವೆಂಪು ಅವರ ಅಳಿಯ ತಿಳಿಸಿರುವಂಥದ್ದು. ಉದಯ ರವಿ ಮನೆಯನ್ನ ಮ್ಯೂಸಿಯಂ ಮಾಡ್ತೇವೆ. ಯಾರ್ಯಾರೆಲ್ಲ ನೋಡ್ಬೇಕು ಅನ್ನುವಂಥ ಆಸೆ ಇರುತ್ತೋ, ಯಾರ್ಯಾರೆಲ್ಲ ಈ ಒಂದು ಮನೆಯನ್ನ ಅಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಆಸೆ ಇರುತ್ತೋ, ಸೊ ಅವ್ರು ಬಂದು ಇಲ್ಲಿ ವೀಕ್ಷಣೆ ಮಾಡ್ಬೋದು, ನೋಡ್ಬೋದು. ಈಗ ನಾವು ಗಮನಿಸಿದ್ವಿ, ಈಗಾಗಲೇ ಕುವೆಂಪು ಅವರ ನಿವಾಸ ಏನಿದೆಯೇ ಅಲ್ಲಿ ಸಹಿತ ಎಷ್ಟೋ ಅಭಿಮಾನಿಗಳು ಹೋಗ್ತಾರೆ, ಇವರ ಬಗ್ಗೆ ಅಲ್ಲಿ ತಿಳ್ಕೊಳ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾದಂಥ BL ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್, ಇದೀಗ ಕುವೆಂಪು ಅವರ ಮೈಸೂರಿನಲ್ಲಿದ್ದಂಥ ಉದಯಗಿರಿ ನಿವಾಸವನ್ನ ಅಲ್ಲಿ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳಿತ್ತು. ಆದರೆ ಈಗ ಕುಟುಂಬ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ಯಾವುದೇ ಕಾರಣಕ್ಕೂ ಇದನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಿಲ್ಲ, ಇದನ್ನ ನಾವೇ ಮ್ಯೂಸಿಯಂ ಮಾಡ್ತೀವಿ ಅಂತ. ಸೊ ಈ ಬಗ್ಗೆ ಮಾತನಾಡೋದಾದ್ರೆ ಸರ್. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಕಾರ್ಯವ್ಯಾಪ್ತಿ ಮತ್ತು ಜವಾಬ್ದಾರಿಗೆ ಶಿವಮೊಗ್ಗ ಜಿಲ್ಲೆ ಕುಪ್ಪಳಿನಲ್ಲಿರುವಂತಹ ಕುವೆಂಪುರವರ ಹುಟ್ಟಿದ ಮನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅವರ ಸಮಾಧಿ ಇರುವಂತ ಕವಿಶೈಲ
ಮತ್ತು ಸುತ್ತಮುತ್ತಲಿನ ಕೆಲವು ಪ್ರದೇಶ ಮಾತ್ರ ಬರ್ತದೆ. ಉದಯ ರವಿ ಅದರ ಕಾರ್ಯವ್ಯಾಪ್ತಿನಲ್ಲಿ ಬರೋದಿಲ್ಲ. ಆದ್ರೆ ಕುವೆಂಪುರವರು ಬಾಳಿ ಬದುಕಿದಂತ ಬಹಳಷ್ಟು ಅವರ ಸಾಹಿತ್ಯ ಕೃಷಿಯನ್ನು ಮಾಡಿದಂತ ಉದಯ ರವಿ ಏನಿದೆ ಮೈಸೂರಲ್ಲಿ, ಅದನ್ನೊಂದು ಮ್ಯೂಸಿಯಂ ಮಾಡಬೇಕು, ಸ್ಮಾರಕ ಮಾಡಬೇಕು ಅನ್ನುವಂತ ಒತ್ತಡ ಸಾರ್ವಜನಿಕರಿಂದಲೂ ಇತ್ತು. ಅವ್ರ ಕುಟುಂಬದವರಿಗೂ ಒಂದು ಅಪೇಕ್ಷೆ ಇತ್ತು. ಈ ವಿಚಾರದಲ್ಲಿ ಬಹಳ ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು. ಸರ್ಕಾರ ಮಾಡಬೇಕು, ಕುಟುಂಬದವರು ಮಾಡಬೇಕು ಅನ್ನೋದನ್ನ ಸರ್ಕಾರದವರು, ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇರ್ಬೋದು, ಮತ್ತೆ ಈಗಿನ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಈ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಮಾತುಕತೆ ಆಗಿತ್ತು. ಆದ್ರೆ ಅಂತಿಮವಾಗಿ ಕುಟುಂಬದವರು ನಾವೇ ಅದನ್ನ ನಿರ್ವಹಿಸ್ತೀವಿ ಅನ್ನೋಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವರ ಸುಪರ್ದಿನಲ್ಲೇ ಇದೆ. ಈಗ ಅಲ್ಲಿ ಆ ಮನೆಯಲ್ಲಿ ಈಗ ಕುವೆಂಪು ಅವರ ಮಗಳು ತಾರಿಣಿ ಮತ್ತು ಅವರ ಅಳಿಯ ಚಿದಾನಂದ ಗೌಡ್ರು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅದನ್ನ ಅವರು ನನಗೆ ಚಿದಾನಂದ ಗೌಡ್ರು ಕುವೆಂಪು ಪ್ರತಿಷ್ಠಾನದ ಸದಸ್ಯರು ಕೂಡ ಅವರು ನಮಗೆ ತಿಳಿಸಿದಂತ ಪ್ರಕಾರ ಅವರು ಆ ಮುಖ್ಯ ಮನೆಯನ್ನ ಖಾಲಿ ಮಾಡಿ ಬೇರೆ ಒಂದು ಸಣ್ಣ ಮನೆಯನ್ನ ಕಟ್ಟಿಕೊಂಡು ಕುವೆಂಪು ವಾಸ ಮಾಡ್ತಾ ಇದ್ದಂತ ಸಂಪೂರ್ಣವಾದಂತ ಮನೆಯನ್ನ ಅವರೇ ಅದನ್ನ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿ ಸಾರ್ವಜನಿಕರ ಸಂದರ್ಶನಕ್ಕೆ ತೆರೆದಿಡ್ತೀವಿ ಅನ್ನೋಂತ ಒಂದು ಮಾತನ್ನ ಅವ್ರು ನಮ್ಮ ಹತ್ರ ಹೇಳಿದ್ರು. ಅದನ್ನೇ ಈಗ ಮಾಧ್ಯಮಗಳಿಗೂ ತಿಳಿಸಿದ್ದಾರೆ. ಹಾಗಾಗಿ ಕುವೆಂಪುರವರ ಮನೆ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯ ಆಗ್ಬೇಕು ಮತ್ತು ಸಾರ್ವಜನಿಕರು ಕುವೆಂಪುರವರು ಸಾಹಿತ್ಯ ಕೃಷಿ ಮಾಡಿದಂತ ಎಲ್ಲಾ ಜಾಗಗಳನ್ನ ನೋಡುವಂಥದ್ದು ಮತ್ತು ಅವರು ಬದುಕಿದ ರೀತಿಯನ್ನ ನೋಡುವಂತದಕ್ಕೆ ಒಂದು ಅವಕಾಶ ಇರಬೇಕು ಅನ್ನೋದು ಅಷ್ಟೇ ನಮ್ಮ ಅಪೇಕ್ಷೆ. ಅದು ಕುಟುಂಬದವರು ಮಾಡ್ಲಿ, ಸರ್ಕಾರ ಮಾಡ್ಲಿ, ಒಟ್ಟೆ ಅದು ಸಾರ್ವಜನಿಕರಿಗೆ ತೆರೆದಿಟ್ರೆ ಒಳ್ಳೇದು. ಅದನ್ನ ಒಂದು ಸ್ಮಾರಕವಾಗಿ ರಕ್ಷಣೆ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಕಾಳಜಿ. ಮತ್ತು ಅದನ್ನ ಕುಟುಂಬದವರೇ ಮಾಡಿದ್ರೆ ನಮ್ಗೆ ಯಾವ ತಕರಾರು ಇಲ್ಲ, ಅದನ್ನ ನಾವು ಸ್ವಾಗತಿಸ್ತೇವೆ. ಇದೀಗ ಸರ್ ಕುವೆಂಪು ಅವರು ಈಗ ಕನ್ನಡಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಂಥವ್ರು. ಸೊ ಹಾಗಾಗಿ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂಥವ್ರು, ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಂಥವ್ರು ಕುವೆಂಪು ಅವರು. ಸೊ ಹೀಗಾಗಿ ಹಲವಾರು ಒಂದಿಷ್ಟು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕುವೆಂಪು ಅವರಿಗೆ ಇದ್ದಾರೆ. ಸೊ ಹಾಗಾಗಿ ಅಭಿಮಾನಿಗಳಿಂದ ಸಹಿತ ಒಂದಿಷ್ಟು ಮಾಹಿತಿ ತಿಳಿದು ಬರ್ತಾ ಇತ್ತು. ನೀವು ದುಡ್ಡಿನ ಆಸೆಗೆ ಯಾವುದೇ ಥರದಂಥ ಒಂದು ಇದನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಇದನ್ನ ನೀವೇ ಒಂದು ಮ್ಯೂಸಿಯಂ ಮಾಡಿ ನಡೆಸೋದು ಉತ್ತಮ ಅಂತ. ಈಗ ಅದಕ್ಕೆ ಒಂದು ಹೋಗೊಟ್ಟು ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡ ಕುಟುಂಬ ಅಂತ. ಈಗ ಕುಟುಂಬದವರಿಗೆ ಅನೇಕ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ರು ಹಿಂದೆನೂ ಕೂಡ ಸರ್ಕಾರದಿಂದ. ಆ ಜಾಗವನ್ನ ಸರ್ಕಾರಕ್ಕೆ ಬಿಟ್ಕೊಡಿ, ನಾವು ಅದಕ್ಕೆ ಸೂಕ್ತವಾದಂತ ಕಂಪೆನ್ಸೇಷನ್ ಕೊಡ್ತೇವೆ, ಅದನ್ನ ನಾವು ಸ್ಮಾರಕವಾಗಿ ಮಾಡ್ತೇವೆ ಅಂತ. ಬಹುತೇಕ ಕುಟುಂಬದವರೆಲ್ಲ ಕೂತು ಚರ್ಚೆ ಮಾಡಿ ಅದಕ್ಕೆ ಹಣಕ್ಕೋಸ್ಕರ ಕುವೆಂಪುರವರ ಮನೆಯನ್ನ ಕೊಡೋದ್ರ ಬದಲಿಗೆ ಅದನ್ನೇ ನಾವೇ ಸ್ಮಾರಕವಾಗಿ ಶಾಶ್ವತವಾಗಿ ಇಟ್ಕೊಳ್ಳೋದು ಒಳ್ಳೇದನ್ನ ತೀರ್ಮಾನಕ್ಕೆ ಅವ್ರ ಕುಟುಂಬದ ಸದಸ್ಯರೆಲ್ಲ ಬಂದಿದ್ರೆ ಅದು ಅವರ ತೀರ್ಮಾನ. ಅವ್ರಿಗೆ ಸೇರಿದಂತ ಮನೆ ಅದು ಸಾರ್ವಜನಿಕ ಆಸ್ತಿ. ಒಂದು ದೃಷ್ಟಿಯಲ್ಲಿ ಕುವೆಂಪು ಕನ್ನಡದ ಮತ್ತು ಕನ್ನಡಿಗರ ಆಸ್ತಿ. ಅವರು ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಮುಖ್ಯವಾಗಿರುವಂತ ವಿಚಾರ. ಹಾಗಾಗಿ ಅದಕ್ಕೆ ಹಣಕಾಸು ಯಾವುದೇ ಅಪೇಕ್ಷೆ ಇಲ್ಲದೆ ಅವರೇ ಮಾಡ್ತೀವಿ ಅಂತ ಮುಂದೆ ಬಂದಿದ್ರೆ ಸಂತೋಷ. ಯಾಕಂದ್ರೆ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿನೂ ಕೂಡ ಅಷ್ಟೇ ಪ್ರಸಿದ್ಧರಾದಂತ ಒಬ್ಬ ಲೇಖಕ. ಇನ್ನೊಬ್ಬ ಮಗ ಅವರು ವಿದೇಶದಲ್ಲಿ ನೆಲೆಸಿದ್ದಾರೆ. ಒಬ್ಬಳು ಮಗಳು ಈಗ ಇಲ್ಲ, ಅವರು ನಿಧನ ಹೊಂದಿದ್ದಾರೆ. ಇನ್ನೊಬ್ರು ಮಗಳು ಈಗ ಮೈಸೂರಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು, ಅವರ ಮಕ್ಕಳು, ಇವರೆಲ್ಲ ಸೇರಿ ಅವ್ರು ತೆಗೆದುಕೊಳ್ಬೇಕಂತ ತೀರ್ಮಾನ, ಕಾನೂನುಬದ್ಧವಾಗಿ ಹಕ್ಕು ಅವ್ರ ಕುಟುಂಬದ ಎಲ್ಲರಿಗೂ ಕೂಡ ಇದೆ. ಹಾಗಾಗಿ ಆ ಹಕ್ಕನ್ನ ಅವ್ರು ಚಲಾಯಿಸುವಂತ ಹಕ್ಕನ್ನ ಬಿಟ್ಟುಕೊಡೋದು ಬೇರೆ ಪ್ರಶ್ನೆ. ಹಕ್ಕನ್ನ ಅವರೇ ಚಲಾಯಿಸಿ ನಾವು ಇಟ್ಕೊಂಡು ನಾವೇ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒಟ್ಟೆ ಅದು ಸ್ಮಾರಕವಾಗಿ ಸಾರ್ವಜನಿಕರಿಗೆ ತೆರೆದಿಡ್ಬೇಕಾಗಿರ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಬಹಳಷ್ಟು ಜನ ಪ್ರತಿ ದಿವಸ ಮೈಸೂರಿಗೆ ಹೋದಂತವ್ರು ಅಲ್ಲಿ ಹೋಗ್ತಾರೆ. ಅಲ್ಲಿ ಇವ್ರು ವಾಸ ಮಾಡದಂತ ಸಂದರ್ಭದಲ್ಲಿ ಇವರಿಗೆ ಮುಜುಗರ ಅಥವಾ ಕಿರಿಕಿರಿ ಆಗ್ಬಾರ್ದು. ಸಾರ್ವಜನಿಕರು ಬಂದಾಗ ಅದೊಂದು ಮ್ಯೂಸಿಯಂ ಆದ್ರೆ ಅದು ಅಷ್ಟರ ಮಟ್ಟಿಗೆ ಅದು ಜನಗಳಿಗೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿ ಈಗ ನಮ್ಮ ಕುಪ್ಪಳಿನಲ್ಲಿರುವಂತ ಕವಿ ಮನೆ ಇರ್ಬೋದು, ಕವಿಶೈಲ ಇರ್ಬೋದು, ಒಂದು ವರ್ಷಕ್ಕೆ 2,40,000 ಜನ ಬಂದು ಹೋಗ್ತಾರೆ. ಬಹುತೇಕ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಾರ್ವಜನಿಕರು ಭೇಟಿ ಕೊಡುವಂತ ಒಂದು ಕವಿಯ ಸ್ಮಾರಕ ಕವಿಶೈಲನೇ ಇರ್ಬೋದು, ಕವಿ ಮನೆ ಮತ್ತು ಕವಿಶೈಲ. ಅದೇ ಕುವೆಂಪುರವರಿಗೆ ಎಲ್ಲಾ ಸರ್ಕಾರಗಳು, ಬಂಗಾರಪ್ಪನವರ ಸರ್ಕಾರದಿಂದ ಪ್ರಾರಂಭ ಆಗಿ ಈಗ ಸಿದ್ದರಾಮಯ್ಯ ಸರ್ಕಾರದವರೆಗೆ ಅವ್ರಿಗೆ ಕೊಡ್ಬೇಕಾದಂತ ಗೌರವ, ನಿರ್ಮಿಸಬೇಕಂತ ಸ್ಮಾರಕ, ಅದು ಕೊಡ್ಬೇಕಾಗಿರ್ತಕ್ಕಂತ ಪ್ರಾಧಾನ್ಯತೆ, ಕೊಡ್ಬೇಕಾಗಿರ್ತಕ್ಕಂತ ಅನುದಾನ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಹಾಗಾಗಿ ಕುವೆಂಪುರವರ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಆ ತರದ ಯಾವುದೇ ಅಭಿಪ್ರಾಯಗಳು ಕೂಡ ಇಲ್ಲ. ಹಾಗಾಗಿ ಅದೊಂದು ಯಾವುದೇ ರೀತಿಯ ವಿವಾದಗಳಿಲ್ಲದೆ ಅದೊಂದು ಸ್ಮಾರಕವಾಗಿ, ಮ್ಯೂಸಿಯಂ ಆಗಿ ಆದಷ್ಟು ಬೇಗ ಆದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್, ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ.
ಧನ್ಯವಾದ.